ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಹೆಚ್ಚಾಗ್ತಾನೇ ಇದೆ. ಪ್ರಜ್ವಲ್ ವಿರುದ್ಧದ ಆಕ್ರೋಶ. ಹಾಸನದ ಮಹಿಳಾ ಸಾಹಿತಿಗಳು, ಹಿರಿಯ ವೈದ್ಯರು ಕಿಡಿಕಾರ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಹಾಸನದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಮೇ 30ನೇ ತಾರೀಕಿನಂದು 10,000 ಜನ ಸೇರಿ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಸಂತ್ರಸ್ತೆಯರಿಗೆ ಮೊದಲು ನ್ಯಾಯ ಒದಗಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಕೆಲ ಸಂತ್ರಸ್ತೆಯರು ತಮ್ಮ ಸಂಪರ್ಕದಲ್ಲಿದ್ದಾರೆ, ಅವರ ಬೆಂಬಲಕ್ಕೆ ನಾವಿದ್ದೇವೆ, ಯಾರು ಕೂಡ ಧೈರ್ಯಗೆಡಬೇಡಿ ಅಂತ ಕೂಡ ಮಹಿಳಾ ಸಾಹಿತಿಗಳು ಅಭಯವನ್ನು ಒದಗಿಸಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಈಗ ಬೇಕು. ಖಂಡಿತ ಅಲ್ಲ, ಖಂಡಿತ ಇಲ್ಲ. ಒಂದೇ ಮಾತದಕ್ಕೆ ಖಂಡಿತವಾಗ್ಲೂ ಮೇ 30ಕ್ಕೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತದಿಂದ ಎಲ್ಲ ಜಿಲ್ಲೆಗಳಿಂದ ಕೂಡ ಹೋರಾಟದ ನಡಿಗೆ ಹಾಸನದ ಕಡೆಗೆ ಅಂತ ಹೇಳಿ ನಾವು ಮಹಾರಾಜ ಪಾರ್ಕ್ನಿಂದ 10ವರೆಗೆ ನಾವು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಏರ್ಪಡಿಸಿದ್ದೀವಿ. ರ್ಯಾಲಿ ಮುಖಾಂತರ ನಾವು ಬಂದು DC ಆಫೀಸ್ ಹಿಂಭಾಗದಲ್ಲಿ ಇರುವಂತಹ ರಸ್ತೆಯಲ್ಲಿ ಬಹಿರಂಗ ಸಭೆಯನ್ನ ನಾವು ಏರ್ಪಡಿಸ್ಕೊಂಡಿದ್ದೀವಿ. ಅವತ್ತು ಅಲ್ಲಿ ರಾಷ್ಟ್ರ ಮಟ್ಟದ ನಾಯಕರು ನಾಯಕಿಯರು ಬರ್ತಾ ಇದ್ದಾರೆ, ರಾಜ್ಯ ಮಟ್ಟದಿಂದ ನಾಯಕಿಯರು ಬರ್ತಾ ಇದ್ದಾರೆ, ಜನಪರ ಚಳುವಳಿಗಳ ಹೋರಾಟಗಾರರು ಬರ್ತಾ ಇದ್ದಾರೆ. ಮಧ್ಯಾಹ್ನದ ತನಕ ಕೂಡ ಈ ಕಾರ್ಯಕ್ರಮ ಇರುತ್ತೆ. ಮಧ್ಯ ಹೋರಾಟದ ಹಾಡುಗಳಿರುತ್ತೆ, ಸ್ಕಿಟ್ಗಳಿರುತ್ತೆ, ಇದೆಲ್ಲವೂ ಕೂಡ ಅದ್ರ ಜೊತೆಗೆ ಇರುತ್ತೆ ಅವತ್ತು ಕಾರ್ಯಕ್ರಮದಲ್ಲಿ. ಮೊದಲ ಹಂತದಲ್ಲಿ ಅವರು ತುಂಬಾ ಒಂಥರ ಡಿಪ್ರೆಷನ್ ಅಲ್ಲಿ ಇದ್ರು, ಶಾಕ್ ಅಲ್ಲಿ. 10,000 ಜನ ಸೇರ್ತಾರೆ ಅಂತ ಇದೆ. ಆಮೇಲೆ ಅಲ್ಲಿ ಬಂದಾಗ ಗೊತ್ತಾಗುತ್ತೆ. ಹೆಚ್ಚು ಜನರು ಆಗ್ಬೋದು. ಇದರಲ್ಲಿ ಎಲ್ಲ ಸಾಹಿತಿಗಳು, ಚಿಂತಕರು, ಪ್ರಗತಿಪರರು, ಹೋರಾಟಗಾರರು, ಎಲ್ಲ ಮಾನವೀಯ ಮನಸ್ಸುಗಳುಳ್ಳವರು ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರನ್ನೂ ಅವರು ಮಾತಾಡ್ಸಿದ್ದಾರೆ. ಯಾಕೆಂದ್ರೆ ಎಲ್ಲರೂ ಸ್ನೇಹಿತರು ಇರ್ತಾರೆ, ಮತ್ತೆ ಸಂಘಟಕರಾಗಿರೋದ್ರಿಂದ ಒಬ್ರಿಗೆ ಪರಿಚಯ ಒಬ್ರು ಇರೋದ್ರಿಂದ ಅವರು ಮಾತಾಡಿರೋದು ಇದೆ ಎಲ್ಲರ ಹತ್ರನೂ. ಒಬ್ರು ಇಬ್ರು ಅಂತಲ್ಲ, ಎಲ್ಲರನ್ನೂ ಅವ್ರು ಮಾತಾಡ್ಸಿದ್ದಾರೆ, ಅವ್ರ ನೋವನ್ನು ಹೇಳ್ಕೊಂಡಿದ್ದಾರೆ, ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ, ಬೆಂಬಲ